ನೀವು 10 ಗಂಟೆ ಅಲ್ಲಿ ಪೂರ್ತಿಯ ಮ್ಯಾಟ್ರ್ ಕ್ಲಿಯರ್ ಮಾಡಗಂಟ ನೋಡಿ ಸರ್, ಒಂದು ರೆಸ್ಪೆಕ್ಟ್ ಇವಾಗ ಬೆಲೆ ಕೊಡಿ ಸರ್ ಮಾತಿಗೆ. ಆಯ್ತು ಹೇಳಪ್ಪ, ನಿನ್ ಮಾತ್ಗೆ ಈಗ ರೆಸ್ಪೆಕ್ಟ್ ಕೊಡ್ತೀವಿ. ಇದೇನ್ ನಿಂಗ್ ಬತ್ತೇನ ಮರ್ಯ, ತಿರ್ಗಾ ಬ್ಯಾರೆಯವ್ರಿಗೆ ಮಾಡಕ್ ಹೋದೆ ನಿನಗ್ ಬತ್ತಾ? ಮಾಡು, ಈಗ ಹೇಳು ಆಯ್ತು. ಅಣ್ಣ ನೀನ್ ಕಾಲಿಗೆ ಬೀಳ್ತೀನಿ. ಯಾರೋ ಮಿಸ್ ಆಗಿ ಹೊಡಿಯಕ್ ಹೋಗಿ ಡಯಲಿಂಗಲ್ಲಿ ನೀನ್ ಮಿಸ್ ಕಾಲ್ ಕೊಡಲ್ಲ, ನಿನಗ್ ಬಂದ್ಬಿಡ, ನಿನ್ ಕೈ ಮುಗಿತೀನಿ. ನೀನ್ ಕಾಲಿಗೆ ಬೀಳ್ತೀನಿ. ನನ್ ಮಾತ್ ತಗೋ. ಬೇಡ ಬೇಡ, ನಿನ್ ಮಾತು ಬೇಡ, ನೀನ್ ಬೈಯದ್ ನೋಡ್ರೆ ನಂಗೆ ಹೆದರಿಕೆ ಆಯ್ತದೆ. ನೀನು ಈಗ ನನ್ ಮಾತ್ ತಗೋ. ಹೇಳಪ್ಪ ತಗೋತೀನಿ. ಈಗ ಹೇಳಣ. ಈಗ ಹೇಳು ತಗೋತೀನಿ. ಆಯ್ತು. ಈಗ ಅದೆಲ್ಲ ಹೆಣ್ಣು ನೋಡ್ಕೊ ಬಂದಿನಿ ಅಂದಲ್ಲ, ಮತ್ತೆ ಊರಲ್ಲಿ ಅವರೇ ಇಬ್ರಾಳು ಹಂಗೆ ಹಿಂಗೆ ಅಂತಿದೆ ನೋಡ್, ನೀನೇ ಬಂದೆ ರೂಟ್ಗೆ. ಊರಲ್ಲೇ ಅಂತಿದೆ. ಈಗ ನೋಡು ನೀನೇ ಬಂದೆ ರೂಟ್ಗೆ. ಅದಕ್ಕೆ ನೀವು ಒಳ್ಳೇದ್ ಮಾಡಕ್ ಬಂದ್ರೆ ನೀವು ನಮ್ಮ ಮೇಲೆ ತಪ್ಪು ತಿಳ್ಕೊತಿರಲ್ರ ಮರೇರ, ಮುಂಚೂರು ಅರ್ಥ ಮಾಡ್ಕೊಳ್ರು. ಈಗ ಆಯ್ತು ತಕಲಾಡ ಒಂಚೂರ 7 ಗಂಟೆ. ಅಲ್ಲ, ನಾನು ಹೇಳ್ತಾ ಇಲ್ವಾ, ಊರಲ್ಲೇ ಇಬ್ರನ್ನ ಲವ್ ಮಾಡ್ತಾ ಇದ್ದೀನಿ ಅಂದೆ. ಈಗ ಅದನ್ನೇ ವಿಚಾರ ಕೇಳ್ತಾ ಇದ್ದೀನಿ. ಯಾಕೆ ಹೇಳು, ನಾನು ಅದಕ್ಕೆ ಫೋನ್ ಮಾಡಿದ್ದು. ನಿನ್ಗೆ ಯಾರು ಇಲ್ಲ ಸಹಾಯ ಮಾಡೋರು, ನಿನ್ಗೆ ಕಷ್ಟಕ್ಕೆ ಕೈ ಹಿಡಿಯೋರು ಯಾರು ಇಲ್ಲ. ನನ್ನ ಬಿಟ್ರೆ ನಿಂಗೆ ಹೆಚ್ಚು ಕಡಿಮೆ ಮಾಡ್ಕೋತಿ, ಕೆಟ್ಟವನಾಯ್ತಿ ಹಾಳಾಯ್ತಿ ಅಂತ ಅಂದ್ಬಿಟ್ಟು ನಿಂಗೆ ಒಳ್ಳೇದು ಮಾಡಕ್ ಬಂದ್ರೆ ನೀನೇನು ಮಾಡಿದೆ, ನನಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಫೋನ್ ಇಟ್ರೆ ಸರಿ ಈಗ ಅಂತ ನನಗೆ ಬೈತಾ ಇದ್ದಿ. ಎಣ್ಣೆ ಹೊಡೆದ್ಬಿಟ್ಟಿದೆ, ಅಲ್ಲೊಂಚೂರು ಟೀ ಕುಡ್ದೆ ಇರ್ದೋಯ್ತಂತೆ. ಈಗ ಹೇಳು. ಈಗ ಸರಿಯಾಗಿದೆಯಾ ಕರೆಕ್ಟಾಗಿ? ಈಗ 100% ಸರಿಯಾಗಿ ಹೇಳೀಗ. ಹೇಳು. ಈಗ ಹೆಣ್ಣು ನೋಡ್ಕೊಂಡ್ ಬಂದಿನಿ ಅಂದಲ್ಲ, ಯಾವ ಊರು ಎಂತೋ ಫೋಟೋ ಕಳ್ಸಿನಿ. ಆಮೇಲೆ ಹೇಳ್ತೀನಿ ಕೇಳಿಲಿ. ಆ ಹುಡುಗಿಗೆ ಎಷ್ಟು ಡಿಮ್ಯಾಂಡ್ ಮಾಡ್ತಾವ್ರೆ ಅಂದ್ರೆ, ಆ ಡಿಮ್ಯಾಂಡ್ ಮೇಂಟೈನ್ ಮಾಡಕ್ಕೆ ನೀನೇ ಸರಿ. ಆಯ್ತು ಹೇಳು. ಕೋಟಿ ಇಟ್ಟಿದ್ದೀನಿ ಅಂದಿದೀಯಲ್ಲ, ಹೇಳು. ಬುಡೋ ಮರ. ಮತ್ತ ಹಂಗ ಆದ್ಮೇಲೆ ಇನ್ನೇನ್ ಬ್ಯಾರೆ ನನ್ಗೆ ಇಷ್ಟ ಆಗ್ಬೇಕು. ನಾನು ಒಂದ್ ಸತ್ಯ ಹೇಳಣ. ಹೇಳು. ನೀನು ಫೋಟೋ ಅಲ್ಲ, ಹತ್ರದಿಂದ ನೋಡ್ಬಿಟ್ರೆ ಕಳಿಸ್ತೀನಿ ನೋಡಿಲಿ. ನೀನು ಹತ್ರದಿಂದ ಏನಾರ ನೋಡ್ಬಿಟ್ರೆ ನಿನ್ನ ಜೀವಮಾನದಲ್ಲಿ ಏನ್ ಬೇಕಾದ್ರೂ ಕಳ್ಕೊಂಡ್ಬಿಡ್ತಿದ್ದಿ. ನಾನು ಅವಳನ್ನೇ ಮದ್ವೆ ಆಗ್ಬೇಕು ಅಂತವ ಹಟ್ಟಕ್ ನಿಂತ್ಬಿಡ್ತಿದ್ದಿ. ಹೆಂಗವಳು ಗೊತ್ತವಳು? ಕೈ ತೊಳ್ಕೊಂಡ್ ಮುಟ್ಬೇಕು, ಟೊಮೊಟೊ ಹಣ್ಣು ಇದ್ದಂಗ ಅವಳೆ, ಸಕ್ಕತ್ತಾಗವಳೆ, ಬೆಳ್ಳಗವಳೆ. ಭಾರಿ ಜನ ನಾಳೆ ನೋಡ್ಬಿಟ್ಟು ನಮ್ ಬಿಟ್ಬಿಟ್ಟಿನಿಕಂತೆ. ಫೋಟೋ ನೋಡ್ಬಿಟ್ಟು ಮಾತಾಡ್ತೀನಿ ಆಮೇಲೆ. ಅಲ್ಲ, ಅಂತ ಜನನ್ನ ನೋಡ್ಬಿಟ್ಟು ಬಿಟ್ಬಿಟ್ ಮೇಲೆ ಇವಳು ನಿನ್ನೇನ್ ನೋಡಕ್ ಹೋಯ್ತಾ ಇದ್ದಿ ನೀನು? ಈಗ ನೀನ್ ನೋಡಿರೋದಲ್ವಲ್ಲ ಅಣ್ಣ, ನಿನ್ಗೆ ಒಂಚೂರು ಬೆಲೆ ಕೊಡ್ಬೇಕಲ್ಲ. ಲೇ, ನಾನ್ ನೋಡಿರೋದ್ನೇ ಹೇಳ್ತಾ ಇರೋದು. ನಂತವ್ ದುಡ್ಡಿಲ್ಲ ಕಾಸಿಲ್ಲ, ನಾನ್ ಬಡವ. ದುಡ್ಡು ಮನೆ ಹಾಳಾಗೋಲಿ, ಅವಳು ಶುದ್ಧ ಸುರಿಯೋದಾಗಿ ತೋರ್ಸ್ಲಣ. ಎಷ್ಟು ರೂಪಾಯಿ ನಾವು ಸುರಿತಿ? ಚಿಲ್ರೆ ಕಾಸ ನೀನೇ ಸುರಿಯಕ್ಕಾಗಬೇಕಾಗಿರೋದು. ಈಗ ನಾವ್ ಯಾವನ ಸುರಿತೀವಿ ಆಮೇಲೆ ನೋಡ್ಬೇ. ಈಗ ಫೋಟೋ ಕಳ್ಸು. ಈಗ ಸೈಟ್ ಇದ್ದದ ನಿಂಗೆ ಬೆಂಗಳೂರಲ್ಲಿ? ಇಲ್ಲ ಗೌರ್ಮೆಂಟ್ ಕೆಲ್ಸದಲ್ಲಿ ಇದೆಯಾ? ಏನಿದ್ದದ್ ನಿಂತವು? ಅಣ್ಣ ಅದ್ರಕ್ಕಿಂತ ಹೆಚ್ಚಾಗಿ ಸೈಟ್ ಮಡಗಿರೋನಲ್ಲಿ ಅದೇನು ಉದುರು ಸೇದಾಗ್ತಾ ಇದನೋ, ಇದ್ರಲ್ಲಿ ಕೆಲಸದಲ್ಲಿರೋ ಏನು ಉದುರು ಸೇದಾಗ್ತಾ ಇದಲ್ಲ. ಮಾತ್ಗೆ ಒಂದ್ ಬೆಲೆ ಇರ್ಬೇಕು, ಅರ್ಥ ಇರ್ಬೇಕು. ಈಗ ನಿನ್ ರೂಟ್ಗೆ ಬಂದಲ್ಲ, ಹೇಳ ಮರಿ. ಆಯ್ತು. ಇಷ್ಟ ಗಂಟೆ ಹಂಗ್ ಮಾತಾಡ್ಬಿಟ್ಟು ಈಗ ನನ್ ರೂಟ್ಗೆ ಹಿಂಗ್ ಬರ್ತಾ ಇದೀನಿ ಅಂತ ಅಂತಿದ್ಯಲ್ಲ, ನನಗೆ ಹೆಂಗೆ ಅಂತ ಹೇಳು. ಎಷ್ಟ್ ಬೇಜಾರಾಯ್ತು ಹೇಳು. ನೀನು ಮತ್ತೆ ಹೇಳ್ಬೇಕಾಯ್ತು ಹಿಂಗೆ ಅಂತವ. ಒಂದ್ ಬಿಯರ್ ಕುಡಿದ್ಬಿಟ್ಟೆ ಹಿಂಗ್ ಆಡ್ತಿಯಲ್ಲ ಅಂತ. ಒಂದೊಂದ್ ಕೇಸ್ ಕುಡಿದ್ರು ತಡಿತೀನಿ, ನಿಂತ್ಕೋತೀನಿ ನಾನು. ನಿಂತರ ಆಡಕ್ಕಿಲ್ಲ. ನಿಂತರ ಒಂದ್ ಬಿಯರ್ಗೆ ಟೈಟ್ ಆಗೋನಲ್ಲ ನಾನು. ಒಂದೊಂದ್ ಕೇಸ್ ಕುಡಿದ್ರು ನಿಂತ್ಕೊಳ್ಳೋ ಮಗ ನಾನು. ಏನಂಕ ಬಿಡ್ತಿ ಎಣ್ಣೆ ವಿಚಾರದಲ್ಲಿ? ಕಿಂಗು ಕಣಮ್ಮ ನಾನು. ಲೇ, ನಾನ್ ಕುಡಿತೀನಲ್ಲ, ನಾನ್ ಕುಡ್ದು ಬಿಸಾಕಿದ್ದೀನಲ್ಲ, ಆ ಬಾಟ್ಲು ಲೆಕ್ಕ ಹಾಕಿದ್ರೆ 1 ಕೋಟಿ ರೂಪಾಯಿ ಆಯ್ತದೆ, ಗೊತ್ತಾ ನಿಂಗೆ? ನಾನ್ ಕುಡ್ದಿಲ್ಲ ಅನ್ಕೊಂಡಿದೀಯಾ? ನಾನ್ ಕುಡಿದ್ರೆ ಎಂತ ಹುಚ್ಚ, ಎಂತ ಮೆಂಟ್ಲು ಅಂತ ಇನ್ನು ನಿನಗೆ ಗೊತ್ತಾಗಲ್ಲ. ಇಡೀ ಜಗತ್ತು ನನಗೆ ಮೋಸ ಮಾಡಿತ್ತು. ಇಡೀ ಜಗತ್ತು ನನಗೆ ಅನ್ಯಾಯ ಮಾಡ್ತು. ನಂಗೆ ಹುಡುಗಿ ಕೊಡ್ನಿಲ್ಲ ಎಲ್ಲವೇ. ನಾನು ಹಂಗೆ ಉಳ್ಕೊಂಡೆ. ನನ್ನ ಮನಸ್ಸಲ್ಲಿ ನೋವು ನಿಂಗೆ ಹೇಳಕ್ ಫೋನ್ ಮಾಡಿದೆ. ನೀನು ಇನ್ನೂ ಚುಚ್ಚುದ ಮೋಸ ಮಾಡಿದೆ. ಹೇಳು. ಅದೇ ಹೇಳ್ತಾ ಇಲ್ವಾ, ನಾನು ಲವ್ ಮಾಡಿದೆ ಒಬ್ಳನ್ನ. ಅವಳು ನಂಗೆ ಮೋಸ ಮಾಡಿದ್ಲು. ಯಾಕೆ ಮಾಡಿದ್ಲು? ಅದ್ಯಾಕೆ ಅಂತ ಗೊತ್ತಿಲ್ಲ. ಅದೇ ಅವಳನ್ನೇ ಕೇಳಬೇಕು. ಅವಳನ್ನೇ ಕೇಳು. ಈಗ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ? ಅವಳು ಬೇರೆವಳು ಮದ್ವೆ ಆಗ್ಬಿಟ್ಟವಳೆ. ಅವಳ ತಕ್ಕೆ ಹೋಗು. ಯಾಕೆ ನಾನು ಏನ್ ಮಾಡಿದೆ ಎಂತ ಮಾಡಿದೆ ಅಂತ ಕೇಳು. ಅವಳಿಗೆ ಗೊತ್ತಿಲ್ಲ ನಾನು ಲವ್ ಮಾಡ್ತಾ ಇದ್ದೆ ಅಂತ ವಿಚಾರ. ಓ
ಭಗ್ನ ಪ್ರೇಮಿಯ ನೀನು? ಭಗ್ನ ಪ್ರೇಮಿ. ಅವಳು ಗೊತ್ತಿತ್ತಿಲ್ಲ. ಹ್ಮ್. ಅವಳಿಗೆ ಗೊತ್ತಾಗ್ತಿದ್ದೆ ಯಾವಾಗ ಅಂದ್ರೆ ಎಲ್ಲ ಮುಗ್ದೋಗೋ ಟೈಮಲ್ಲಿ. ಏನ್ ಮುಗ್ದೋದ ಟೈಮಲ್ಲಿ? ಜೀವನ ಮುಗ್ದೋಗೋ ಟೈಮಲ್ಲಿ. ಓ ಹೊಸದೋದ್ ನಾಗರೇ. ಇಲ್ಲ ಚೆನ್ನಾಗವಳೆ. ಮತ್ತೆ ಅದೇ ಬಿಟ್ಬಿಟ್ಟೆ ನೀನು? ಅವಳು ವಿಚಾರನೆ ಗೊತ್ತಿಲ್ಲ ನಾನು ಲವ್ ಮಾಡ್ತಾ ಇದ್ದೆ ಅಂತ. ನೀನೇ ಏಕೆ? ಅವ್ಳಿಗೆ ಹೇಳ್ಬೇಕಾನೆ ನೀನು. ಅವಳ ಕೈಗೆ ಸಿಕ್ನಿಲ್ವಲ್ಲ ಹೇಳಕ್ಕೆ. ಮತ್ತೆ ಅದೇ ಲವ್ ಮಾಡ್ದೆ ಅವಳನ್ನ? ನನ್ಗೆ ಇಷ್ಟ ಆಯ್ತು, ಟಿವಿಲ್ ನೋಡಿದ್ದೆ ಅವಳನ್ನ, ಇಷ್ಟಪಟ್ಟೆ. ಟಿವಿಲಿ ಇಷ್ಟಪಟ್ಟೆ? ಹ್ಞೂ. ನಿಂಗೆ ಯಾರ ಮೇಲೆ ಎಕಡ ಪಕಡ ತಕೊಂಡ್ ಬಿಚ್ಕ ಹೊಡೆಯರಿಲ್ವಾ? ಲೇ ಟಿವಿಲಿ ಧಾರಾವಾಹಿಲ್ ಬತ್ತಿದ್ಲಲ್ಲ ಅವಳನ್ನ, ಟಿವಿಲಿ ಕುಂತ್ಕೊಂಡು ನೋಡೋ ಟೈಮಲ್ಲಿ ತುಂಬಾ ಇಷ್ಟ ಆದ್ಲು. ಆಗ ಇಷ್ಟಪಟ್ಟಿದ್ದೆ ಅವಳನ್ನ. ಹೇಳ್ಕೊಳಕ್ ಎಲ್ ಸಿಗ್ತಾಳೆ? ಹೋಗುವಂತಗೆ ಹೆಂಗ್ ಹೋದೆ? ನಾನಿರೋದ್ ಊರಲ್ಲಿ ಹಳ್ಳಿಲಿ, ಅವಳಿರೋದ್ ದಿಲ್ಲಿಲಿ. ಅಲ್ಲಿಗೆ ಹೋಗಿ ಎಲ್ ಸಿಕ್ಕಳು ಅಂತ ಹೋಗನೆ? ಬಾತ್ರೂಮ್ ತೊಳೆಯಕ್ ಮಡಿಕೊಳ್ಳಲ್ಲ ನಿನ್ನ? ಇಲ್ಲ ನನ್ ನೋಡಿರ್ ಮದ್ವೆ ಆಗಕ್ ಒಪ್ಕೊಳ್ಳೋಳು. ನೀ ಬಾರಿ ಸುಂದರ ಹಂಗಲ್ಲ. ಅಲ್ಲ ಅಂತ ಕರ್ಗಿದ್ದೀನಿ ಆ ಕಡೆ ಒಂದೆರಡು ಅಲ್ಲಿ ಮುರ್ದಾಗ ಹೋಗ್ಬಿಟ್ರೆ ಇನ್ನೇನು ಇನ್ಯಾತು ಕಮ್ಮಿ ಇದ್ದೀನ ಮರೆಯ. ಉದ್ದಕ್ಕಿದ್ದೀನಿ, ಒಂಚೂರು ಸಣ್ಣಕ್ಕಿದ್ದೀನಿ. ಏನು ಹುಡುಗನಂಗಿಲ್ವಾ ನಾನು? ಹುಡುಗ್ನಂಗಿಲ್ಲ ನೀನು. ಮತ್ತೆ ಇದೇನ್ ಹಿಂಗ್ ಹೇಳ್ತೈತೆ? ಇನ್ನೇಂಗ್ ಹೇಳೋರು ನಿನ್ನ? ಆ ಸತ್ಯ ಗೊತ್ತಾಗೆ ಮತ್ತೆ ನನ್ಗೆ ಯಾರಿಗೂ ಹುಡುಗಿ ಕೊಡ್ತಾ ಇಲ್ಲ. ಮತ್ ಇನ್ನೇನ್ ನನಗ್ ಗೊತ್ತಿಲ್ವಾ? ಈಗ ಹೆಂಗ್ ಮಾಡೋದು? ಏನ್ ಮಾಡೋದು? ಏನ್ ಮಾಡಿ ಅಲ್ಲೆಲ್ಲಾರ ಒಂದ್ ಹಗ್ಗ ಇದ್ರು ನೇತಾಕೋ. ಒಂದ್ ಹಗ್ಗ ಇದ್ರು ನೇತಾಕಲ್ಲ. ಏನೇನೋ ಮಾತಾಡ್ತೀಯಲ್ಲ ಮರ್ಯ. ಮತ್ ಇನ್ನೇನ್ ಮಾತಾಡೋರ್ ಹಂಗಾರೆ? ನೋಡು, ನಾನು ಮದ್ವೆ ಆಗ್ತಾನೆ ಹಂಗೆ ಉಳ್ಕೊಂಡ್ರು ನಂಗೇನ್ ಬೇಜಾರಿಲ್ಲ ಆಯ್ತಾ. ಅದು ವಿಧಿ ಲಿಖಿತದಲ್ಲಿ ಬರ್ತ್ ಕಳ್ಸಿದ್ರೆ ಅದ್ ನಡಿಲಿ ಬೇಕಾರೆ. ಆದ್ರೆ ಹುಡುಗಿ ಕೊಡ್ತಾ ಇಲ್ಲ. ನಾನು 7-8 ಕಡೆ ನೋಡ್ದೆ, ಎಲ್ಲೂ ಒಪ್ಕೋತಾ ಇಲ್ಲ, ಯಾರೂ ಕೊಡ್ತಾ ಇಲ್ಲ. ಅದ್ಯಾಕೆ ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಅವ್ರನ್ನ ಕೇಳಿದ್ರೆ ಕೆಲ್ಸ ಬೇಕು, ಒಂದ್ ತಿಂಗ್ಳಕ್ ಸಂಬಳ ಬರಂಗಿರ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಾರ. ಹಂಗ್ ನಾನು ಇಲ್ಲ. ನಾನು 6ನೇ ಕ್ಲಾಸ್ ಓದ್ಬೇಕಾದ್ರೆಯಾ, ಆಮೇಲೆ 8ನೇ ಕ್ಲಾಸ್ ಓದ್ಬೇಕಾದ್ರೆಯಾ, 10ನೇ ಕ್ಲಾಸ್ ಓದ್ಬೇಕಾದ್ರೆಯಾ, ಹಲೋ ಆಯ್ತು ಹೇಳ ಕೇಳ್ತಾ ಇದೇನು? ಕೈಕಿರಕಂತ ಎಷ್ಟು ಓದಿದ್ವಿ ಹೇಳ ಆಯ್ತು. ಜೂಜಾಡದ್ ಕಲ್ತ್ಬಿಟ್ಟು ಆಗ್ಲೇ ಓದೋದ್ ಬಿಟ್ಬಿಟ್ಟೆ. ಆಗ್ಲೇ ನಾನು ಮುಗ್ದೋಯ್ತು ನಾನು ಓದಿದ್ದು. ಈಗ ನಿಂದ ಯಾವ್ರು? ನಿಂಗೆ ಯಾಕೆ? ಅಯ್ಯೋ ಕೊಟ್ಟಿದೆ ನನ್ಗೆ ಯಾಕೆ? ಹೆಣ್ಣು ನೋಡ್ತೀನಿ ಎಂದಲ್ಲ? ನೋಡ್ತೀನಿ, ಓದಿಯ ಹೇಳ್ತೀನಿ. ಅಲ್ಲಿ ಒಳ್ಳೆ ನಿನ್ ಕುಳವ, ಈಗ ಒಳ್ಳೆ ದುಡ್ಡು ಕುಳವ ಅಲ್ಲೊಂದ್ ಕಡೆ ಕೊಡ್ತಾರೆ. ಹೋಗು, ನನ್ ಜೀವನ ಮುಗ್ದೋಯ್ತು, ನನ್ಗಂತಲೂ ಹಾಕಿಲ್ಲ. ನಿಂಗಾರ ಹಾಲಿ ಚೆನ್ನಾಗಿರೋ ಒಳ್ಳೇದಾಲಿ, ಆ ದೇವ್ರು ನಿನ್ನೆ ಕಾಪಾಡ್ಲಿ ಅಂತ ನಾನು ಕೈ ಮುಗಿತೀನಿ ದೇವ್ರಿಗೆ. ಈಗ ಆಯ್ತು ಹೇಳು. ಅದೇ ನಿನ್ಗೆ ನಿನ್ನಾರು ಕಾಪಾಡ್ಲಿ ಅಂತ ದೇವ್ರು ನಾನ್ ಕೈ ಮುಗಿತೀನಿ. ಈಗ ಎಲ್ಲಿದ್ದಾವೆ ಹೇಳ ಆಯ್ತು? ಎಲ್ಲಿ ಅವೇನು ಇವು ಕೆಟ್ಟೋದ್ವಾ? ಮರದಲ್ಲಿ ಸೀಪೆಣ್ಣು ಅಲ್ಲದೆ ಇಲ್ಲದೆ ಅಂತ ಅನ್ನಕ್ಕೆ. ಈಗ ನೀನ್ ಕರೆಕ್ಟ್ ಆಗಿ ಸ್ಟಡಿ ಆಗು. ಇವತ್ತು ಎಣ್ಣೆ ನಿಸ್ತಲ್ಲಿದ್ದೆ, ಎಣ್ಣೆ ಎಲ್ಲ ಇಳಿಲಿ. ನನಗೆ ಟೆನ್ಷನ್ ಕೊಡ್ಬೇಡ ನೀನೀಗ. ಹಾ ಹೇಳು. ಈಗ ಫೋನ್ ಮಾಡೋದಕ್ಕೆ ಪೈಸ್ಕೊಬಿಡ್ತೀಯ, ನೈಟ್ ಆಗಿ ಹೇಳು. ಇಲ್ಲ ಅಂದ್ರೆ ತಿಕ್ಕಾ ಮುಚ್ಕೊಂಡ್ ಫೋನ್ ಕಟ್ ಮಾಡ್ಬಿಡ್ಗು. ಅಲ್ಲಿ 1-2 ಕಡೆ ಅವೇ. ಅದೇ ಹೇಳ. ಅದ ಫೋಟೋ ಕಳಿಸ್ತೀನಿ ನೋಡು, ಯಾರು ಒಪ್ಕೆ ಐತಾರೆ ಅವಳು ಮದ್ವೆ ಆಗು. ಈಗ ನೀನು ಫೋಟೋ ಕಳ್ಸೋದ್ ಬೇಡ. ಮತ್ ಇನ್ನೆಂಗ್ ಮದ್ವೆ ಅದಿ? ಊರ್ ಹೇಳ. ಯಾರ್ದ? ಎಷ್ಟ್ ಕುಡ್ದಿದಿ? ಈಗ ಒಂದು ಕಾಲ ಆಯ್ತು ಕಣ. ಒಂದ್ ಖಾಲಿ ಮಾಡ್ಬಿಟ್ಟು ಅದೇಯಾ? ಒಂದು ಕಾಲು. ಒಂದು ಕಾಲ ಆಯ್ತಾ? ಹೆಣ್ಣೋರ್ ಊರ್ ಹೆಸರು ಹೇಳ. ಒಳ್ಳೆ ನರಸೀಪುರತ್ತವೋ. ಇದ್ರ ಕಡೆಗೆ ಹೋಯ್ತಾರ ಗೊತ್ತಾ, ಫ್ಯಾನ್ ಎಲ್ಲ ಅವಲ್ಲ ದೊಡ್ಡ ದೊಡ್ಡವು. ಆ ಕಡೆ ಸೈಡ್ ಒಂದ್ ಹಳ್ಳಿ. ನೋಡು, ಅಲ್ಲಿ ಹೋಗ ಆಗದಿದ್ರ ಆಗು. ಯಾವ ಹಳ್ಳಿಲ ಅದು? ಅಯ್ಯೋ, ಅದ್ಯಾವ್ದೋ ಫ್ಯಾನ್ ರೆಕ್ಕೆ ಎಲ್ಲ ತಿರ್ಗಕ್ಕಿಲ್ವಾ? ಬಂದು ಬಿಟ್ರೆ ಪಕ್ಕ ಕತ್ರಸ್ ಹಾಕ್ಬಿಡ್ತೀನಿ. ಆಯ್ತು ಹೇಳು. ಆ ಊರ್ ಒಂದ್ ಗೊತ್ತಿಲ್ಲ, ಅದ್ ಹೆಂಗೆ ನೋಡ್ಕೊ ಬಂದ? ಊರ್ ಮರ್ತೋಯ್ತು, ನಾನ್ ಹೋಗಿದ್ದ ಅದಕ್ಕೆ ಹೆಣ್ಕೊಟ್ಟಿಲ್ಲ, ನೀನ್ ಕಟ್ಕೊಂಡ್ ಹೇಳ್ತೀನಿ ಮರ್ತ್ ಬಿಡ್ತೀನಿ ಅಂತವ. 2 ವರ್ಷದ ಹಿಂದೆ ನೋಡಕ್ ಹೋಗಿರದ, ಈಗ ಕೇಳಿದ್ರೆ ನೆನ್ಪಲ್ ಬಂದದ. 2 ವರ್ಷದಿಂದ ನಿನ್ಗಳಿಂದ ಅವ್ರ ಮದ್ವೆ ಮಾಡಿಲ್ವಾ? ಹಂಗೆ ಮಾಡಿಕಾಯ್ದಾರ ನೀನ್ ಬತ್ತಿ ಅಂತವ? ನಾನ್ ಹೋಯ್ತೀನಿ ಅಂತ ಅಲ್ಲ. ನಾನು ಹೋಗಿ ಆಯ್ತು ಬತ್ತಲ್ಲ, ಇನ್ನು ಇಟ್ಕೊಂಡಿರ್ತಾರ, ಮದ್ವೆ ಮಾಡಿರ್ತಾರೆ. ಅದೇ ಮತ್ತೆ ಈಗ ನಾವ್ ಹೋಗ್ಲಾ? ಕೇಳ್ಕೊಂಡೆ ಹೋಗ್ ಒಂದ್ಸತ್ ಕೇಳು. ನೆಟ್ಟಗ್ ಮಾತಾಡು.
ಏನ್ ನೆಟ್ಟಗ್ ಮಾತಾಡಲ್ಲ ಮತ್ತೆ ಗುಡ್ಸಟ್ಟಿ ಹಂಗ ಆಡ್ತಾ ಇದೀಯ ರಾಶತಿಂದವ ಮತ್ ಇನ್ನೇನ್ ಮರಿ ಹೇಳ್ತಾ ಇದೀನಿ ಅಲ್ಲಿ 2 ಕಡೆ ಅವೇ ಹೋಗ್ ನೋಡು ಅಂದ್ರೆ ಹಿಂಗ್ ಕೇಳ್ತಿಯಲ್ಲ. ಈಗ 2 ಕಡೆ ಇವೆ ಅಂದ್ರೆ ಬಲ್ದ ಕಡಿಗೂ ಎಡದ ಕಡಿಗೂ ಇದ್ದಾವ ಹಂಗಾರೆ ಅಲ್ಲಿ ಎಡದ ಕಡಿಕ್ ಹೋಗ್ಬೇಕು, ಆ ಫ್ಯಾನ್ ಬೆಳ್ತವು. ಆಮೇಲೆ ಇದ್ರದ್ಕೆ ಹಂಗೆ ಅವ್ರ ಊರ್ ಮನೆ ಪಕ್ಕದಲ್ಲಿ ಹೆಸರಿಲ್ವ ಹಂಗಾರೆ? ಮನೆಗೆ ಹೆಸರು ಇಟ್ಟಿದಾರ. ಅವ್ರ ಮನೆ ತನಕ ಹೆಸರಿಲ್ಲ. ಅವ್ರೇನ್ ದೊಡ್ಡ ಇವ್ರ ಹಳೆ ಕಾಲದ ರಾಜರ ಮನೆ ತಾನವ, ಅವ್ರದ್ದು ಹೆಸರು ಇಟ್ಕೊಂಡ್ ಕೂತ್ಕೊಳಕ್ಕೆ. ಮತ್ತೆ ಆ ಬಡ್ಡಿಯಕ್ಕೆ ನಾವ್ ಕೋಟಿ ಮಾಡಿ ಇರ್ಬೇಕಾ? ಡಿಮ್ಯಾಂಡ್ ಅದೇ ಈಗ ಹುಡ್ಗಿರ್ಗೆ. ಅವಳಂತೇಳಿ ಎಷ್ಟ್ ಜನ ಬೇಕಲಾ? ಅವ್ರಂತೇಳಿ ಎಷ್ಟ್ ಜನ ಬೇಕು ನಿಮಗೆ? ಮದ್ವೆ ಆಗು ಅಲ್ಲೆಲ್ಲಾರು ಬೇರೆ ಕಡೆ. ಇಲ್ಲಿ ನನ್ಗೆ ಫೋನ್ ಮಾಡಿದ್ದಿ ಕೇಳ್ಕೊಂಡು. ನೀನ್ ಹೇಳಿದ್ದು ಕೇಳ್ಬೇಕಲ್ಲ. ಅದ್ನೇ ಹೇಳ್ತಾ ಇರೋದು, ಅಲ್ಲಿ 2 ಕಡೆ ಅವೇ ಹೋಗ್ ನೋಡ್ಕೊಂಡು ಆಗೋ ಮರೆಯ ಒಂದ್ ಕಡೆ ಎಲ್ಲಾದ್ರು ಯಾವ್ದನಾರುವೆ. ಈಗ ನೀನ್ ಹೇಳ್ದೆ ಅಂತ ನಾ ಕೇಳಕ್ ಹೋಗ್ಬೇಕು. ಬ್ಯಾಡ, ನೀನ್ ಮದ್ವೆ ಆಗ್ಬೇಡ್ವಾ ಈ ಜನ್ಮದಲ್ಲಿ. ನೀನು ನಾನ್ ಆಗದೆ ಹೇಳ್ಬೇಡ, ನೀನ್ ಆಗಿದೀಯಾ? ನಾನ್ ಆಗಿಲ್ಲ, ಕೊಡ್ತೇಲ್ಲ, ಆಯ್ತಲ್ಲ. ಮತ್ತೆ ನೀನ್ ಕರೆಕ್ಟ್ ಆಗಿದ್ಯಾ ಮೊದ್ಲು ನೋಡ್ಕೋ. ಕರೆಕ್ಟ್ ಆಗಿದ್ದೀನಿ, ಉದ್ದಕ್ಕೆ ಒಂಚೂರು ಸಣ್ಣಕ್ಕಿದ್ದೀನಿ, ಹೊಸಿ ಕರ್ಗಿದ್ದೀನಿ. ಇನ್ನೆಂಗಿದ್ದರು ನೀನ್ ಉದ್ದಕ್ಕೆ ಕರಿಕೆ ಇದ್ರೆ ಇಲ್ದೇ ಇರೋದಿ ಅವೆಲ್ತು ನೋಡಿ ಹೆಂಗ್ ಮಾತಾಡ್ತಿ ಮತ್ತೆ ಇನ್ನೇಗ್ ಮಾತಾಡ್ರು ಯಾಕೆ ಹೊಡಿಕ ಮತ್ತೆ ಎಣ್ಣ ಕೆಲ್ಸ ಬೇಕು ಕರ್ಗಿದ್ದಿ ಅಂತವ್ರೆ. ಕೆಲ್ಸ ತಗೊಳ್ವೆ ಮತ್ತೆ ನಾನು ಓದ್ನಿಲ್ಲ ಕಣೋ. 5ನೇ ಕ್ಲಾಸ್ ಓದ್ಬೇಕಾರೆ, 7ನೇ ಕ್ಲಾಸ್ ಓದ್ಬೇಕಾರೆ, 10ನೇ ಕ್ಲಾಸ್ ಓದ್ಬೇಕಾದ್ರೆ ಜೂಜ್ ಆಡ್ತಿದ್ದೆ. ಜೂಜ ಆಗ್ಲೇ ಯತ್ನೆ ಮಾಡ್ಬೇಕಾಯ್ತಲ್ಲ ನೀನು ಮತ್ತೆ. ಆಗ ಹಿಂಗ್ ಆಯ್ತದೆ ಡಿಮ್ಯಾಂಡು ಅಂತ ಗೊತ್ತಿಲ್ಲ ಆಗ. ಓದೋದ ಫೇಲ್ ಆದೆ, ಇನ್ನ ಓದಕ್ ಹೋಗ್ನಿಲ್ಲ. ಕೆಲ್ಸ ಇನ್ನೆಂಗ್ ಸಿಕ್ಕದು ಆಗ ಫೇಲ್ ಆದ್ರೆ? ಈಗ ನಿಂಗೆ ಎಷ್ಟು ವಯಸ್ಸು? ನನ್ ಮುಗ್ದೋಯ್ತು ಬಿಡು. ಅದ ಎಷ್ಟೇ ಹೇಳ? 38. ಏಕೆ ಇನ್ನೂ ಒಂದ್ ಜನ್ಮ ಓದ್ಕೊಂಡಿದ್ದಿ? ಇನ್ನು ನೋಡ್ತಾ ಇದ್ದೀನಿ ಕಣೋ, ಇನ್ನು ಸುಮಾರು ಕಡೆ ಎಲ್ಲಾರ ಒಂದ್ ಕಡೆ ಕಚ್ಕೋತದೆ ಅಂತ. ಇಲ್ಲಿ ಹೇಳೋದ್ ಕೇಳಿಲಿ. ಹೇಳು. 25-26 ವರ್ಷದ ಗಂಡೈಗಳಿಗೆ ಇಲ್ಲ ನಿನ್ಗೆ ಅಲ್ಲಿ ಹಿಡ್ಕೊಂಡ್ ನಿಂತಿದಾರ. ಮತ್ತೆ ಅಲ್ಲೊಂದ್ ಅಗ್ಗಪ್ಪಗ ನ್ಯಾತಕಂದೆ ಸಾಯಿ ಬಡಿದೆ. ಹಂಗಾರ ನಂಗ್ ಮದ್ವೆ ಹಾಕಿಲ್ಲ. ಆಯ್ತದ ಈಗ ಮದ್ವೆ? ಇನ್ನೂ 2 ಕ್ವಾರ್ಟರ್ ತಕಬ, ನನ್ಗೆ ಎಣ್ಣೆ ಬೇಕು, ನಾನು ಕೂಡುದ್ ಟೈಟ್ ಆಗ್ಬೇಕು. ಹಿಂಗಾದ್ಮೇಲೆ ನಾನು ಇವತ್ತು ನಂಗೆ ತಲೆ ಕೆಟ್ಟೋಯ್ತು. ಅಣ್ಣ ಹೇಳ್ತಾ ಇದೆ ನನ್ ಹೇಳಾಗುತ್ತದೆ. ಹಲೋ ಸರಿ ಬಿಡು, ನಾಳೆಗ್ ಮಾಡು ಇಷ್ಟೊತ್ನಲ್ಲಿ. ನಾನ್ ಯಾಕೆ ಫೋನ್ ಮಾಡಲೆ? ನಾನೇ ಮಾಡ್ತೀನಿ ಬಿಡು. ಆಯ್ತು. ನೀನ್ ಯಾಕೆ ಮಾಡಿ ನನಗೆ? ಮಾತಾಡಂ ಬಿಡು. ಏನ್ ಮಾತಾಡ್ಬೇಕು ನಿನ್ನಂತೂ? ಇನ್ನೇನ್ ನಾನು ಮದ್ವೆ ಹಾಕಿಲ್ಲ, ಇನ್ನೇನ್ ನೀನು ಮದ್ವೆ ಹಾಕಿಲ್ಲ, ಇನ್ನೇನ್ ಇನ್ಯಾರ ಕೈಲಿ ಮಾತಾಡಿ. ಇವತ್ತು ರೆಡಿ. ನಿಂಗೆ ಎಷ್ಟಪ್ಪ ವಯಸ್ಸು ಹಂಗಾರೆ? ನನ್ಗೀಗ 21 ವರ್ಷ ಕಲ. 21 ವರ್ಷ? ಮತ್ ಇದೇನೋ ಒಳ್ಳೆ ದೊಡ್ಡ ಇದು ನಂಗೆ ಕೇಳ್ತದೆ ವಯಸ್ಸು. ಅಪ್ಪ ಇರೋದು ವಯಸ್ಸು 21. ವಯಸ್ಸು 21 ಕದರಲ್ಲಿ ಇವತ್ತು ದೊಡ್ಡವರೆಯ. ಕಬರಲ್ಲಿ ಹಂಗಿದ್ಯಾ ಹಂಗಾರೆ? ದರ್ಶನ್ ತರ ಇದೀಯಾ? ದರ್ಶನ್ಕಿಂತ ಒಂದ್ ಕೈ ಮೇಲೆಯ. ಅಪ್ಪ ನೀನ್ ಏನ್ ಮರ್ಯಾ ಹಿಂಗೆ ಸ್ಟ್ರಾಂಗು? ನಡ್ಕೋಬೇಕಪ್ಪ. ಹೇಳ್ ಕರೆಕ್ಟ್ ಆಗಿ ಎಷ್ಟು ಅಂತ. ಏನ್ ಡವ್ ಮಾಡ್ಬೇಡ, ನಮ್ಗೆ ಹೆಂಗ್ ಗೊತ್ತಾಯ್ಕಿಲ್ಲ ಅಂತವ. ಈಗ ನಿನ್ಗೆ ಈಗ ನಾನು ವಯಸ್ಸು ಕಡ್ಕೊಂಡ್ ಏನ್ ನಿನ್ಗೆ? ನೀವ್ ಮದ್ವೆ ಮಾಡ್ಸದ್ ಬೇಡ್ವಾ, ಹಂಗೆ ಉಳ್ಕೋತಿ? ನೀನಲ್ಲ ಫಸ್ಟ್ ನಾನು ಆಯ್ತೀನಿ. ನನ್ ಮುಗ್ದೋಯ್ತು ಕಣ, ನನ್ಗ ಆಗಲ್ಲ, ಎಲ್ಲೂ ಹುಡ್ಗಿ ಸಿಗಲ್ಲ ನಂಗೆ. ನನ್ನ ನಾಳಿಕೆ ಆಗ್ಬೇಕು ಅಂದ್ರೆ ಆಯ್ತೀನಿ. ನನ್ಗ ಆಗಲ್ಲ ಅವೆಲ್ಲ, ಈ ಜನ್ಮದಲ್ಲಿ ನನ್ ಕೈಲಿ ಆಗಲ್ಲ, ಹಂಗೆ ಕೆಪಾಸಿಟಿ ಇಲ್ಲ ನಂತವು. ಮತ್ತೆ ನನ್ ನಾಳಿಕೆ ಆಗ್ಬೇಕು ಅಂದ್ರು ಆಯ್ತೀನಿ. ಆಗೋ ನನ್ಗೆ ಫೋನ್ ಮಾಡಿದ್ದೆ. ಈಗ ಇಡು ಫೋನ. ಇಡು ಫೋನ. ನೀನ್ ಮಾಡಿರೋದು. ನಾನು ಮಾಡಿರೋದು ನೀನು. ನನಗೆ ಪಾಪ ಹತ್ತಿಸ್ಬೇಡ ಈಗ. ಹತ್ತಿಸ್ಬೇಡ ಪಾಪ, ಬಾಲ ಪಾಪ ಹತ್ತಿಸ್ತಾ ಇದೆ. ಸರಿ ಬಿಡು, ಆಯ್ತು. ಈಗ ನಂಬರ್ ಕೊಟ್ಟೆ ಬೋಳಿ ಮಗ ಯಾವನ್ ಹೇಳು? ಸೂರಜು. ಯಾ ಶಿವರಾಜು? ಇದ್ರಲ್ಲಿ ಬರ್ತಾನೆ ಅವನು, ಯಾವ್ದ್ರಲ್ಲಿ? ಟಿಕ್ ಟಾಕ್ ಅಲ್ಲಿ ಸಿಕ್ಬಿಟ್ರೆ ಅವ್ನು ಇರ್ತೀನಿ.